ಒಂದು ಸಲ ಈ ರೀತಿ ಫೋಟೋ ಡಿಸೈನ್ ನ ಟ್ರೈ ಮಾಡಿ. ತುಂಬಾ ಅಂದ್ರೆ ತುಂಬಾ ಈಸಿ ಆಗಿರುತ್ತೆ. ಈ ರೀತಿ ಎಡಿಟ್ ಮಾಡಲು ತುಂಬಾ ಪ್ರೋಸೆಸ್ ಏನಿರಲ್ಲ. ಜಸ್ಟ್ ಒಂದು 4 ಫೋಟೋಸ್ ಇದ್ರೆ ಸಾಕು. ಜಸ್ಟ್ ಒಂದು ಕ್ಲಿಕ್ ನಲ್ಲಿ ನೀವು ಎಡಿಟ್ ನ ಮಾಡ್ಕೋಬಹುದು ಫ್ರೆಂಡ್ಸ್. ನಾನು ಅಲೈಟ್ ಮೋಷನ್ ಅಪ್ಲಿಕೇಶನ್ ಯೂಸ್ ಮಾಡಿದ್ದೀನಿ ಈ ರೀತಿ ಫೋಟೋ ಎಡಿಟಿಂಗ್ ನ ಮಾಡೋದಕ್ಕೆ. ಮತ್ತೆ ನಿಮಗೆ ಈ ಪ್ರಾಜೆಕ್ಟ್ ಇರಬೇಕಾದ್ರೆ ಕಾಮೆಂಟ್ ಬಾಕ್ಸ್ ಕಾಣಿಸುತ್ತಲ್ಲ, ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಪಿನ್ ಮಾಡಿ ಇಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ಕ್ರೋಮ್ಗೆ ಕರೆದುಕೊಂಡು ಹೋಗುತ್ತೆ. ಇಲ್ಲಿ ನಿಮಗೆ ಈ ರೀತಿ ಒಂದು ವೆಬ್ಸೈಟ್ ಬರುತ್ತೆ ಫ್ರೆಂಡ್ಸ್. ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದ್ರೆ ಈ ರೀತಿ ನಿಮಗೆ ಒಂದು ಫೋಟೋ ಕಾಣಿಸುತ್ತೆ. ಇಲ್ಲಿ ನಿಮಗೆ ಫೋಟೋ ಕೆಳಗಡೆ ನೋಡ್ಕೊಂಡ್ರೆ ಪ್ರೆಸೆಟ್ ಅಂತ ಇರುತ್ತೆ. ಇಲ್ಲಿ ಪ್ರೆಸೆಟ್ ಅದ್ರ ಕ್ಲಿಕ್ ಮಾಡಿದ್ರೆ ನಿಮಗೆ ಇಂಪೋರ್ಟ್ ಆಗುತ್ತೆ ಪ್ರಾಜೆಕ್ಟ್. ಇಂಪೋರ್ಟ್ ಆದಮೇಲೆ ಅದು ಇಂಟರ್ಫೇಸ್ ಈ ರೀತಿ ಕಾಣಿಸುತ್ತೆ. ಇಲ್ಲಿ ನೀವು 3 ಫೋಟೋಸ್ನ ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ. ಫೋಟೋ ಇರುತ್ತಲ್ಲ, ಫೋಟೋ 1, 2, 3 ಅಂತಿದೆ. ಇದರಲ್ಲಿ ನೀವು ಒಂದು ಫೋಟೋ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೋಟೋ ಆದರೂ ಡಿಲೀಟ್ ಮಾಡ್ಕೊಳ್ಳಿ ಅಥವಾ ರಿಪ್ಲೇಸ್ ಆದರೂ ಡಿಲೀಟ್ ಮಾಡ್ಕೊಳ್ಳಿ. ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ಗೆ ನಾನು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇದನ್ನ ಲಾಂಗ್ ಪ್ರೆಸ್ ಮಾಡಿ ಈ ಲೇಯರ್ ಕೆಳಗಡೆ ಇಟ್ಕೊಂಡು ಮೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಈ ಫೋಟೋನ ಯಾವ ರೀತಿ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಾಕ್ಸ್ ಒಳಗಡೆ ಬರುವ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬ್ಯಾಕ್ ಬನ್ನಿ. ಇದೇ ರೀತಿ ಮಿಕ್ಕಿದ ಫೋಟೋಸ್ನ ಎಡಿಟ್ ಮಾಡ್ಕೊಳ್ಳಿ.